ಕನ್ನಡ ರಾಜ್ಯೋತ್ಸವದ ಮೊದಲನೇ ಶುಭಾಶಯಗಳು. ಧನ್ಯವಾದ. ನಿಮಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಹೇಗಿದೆ ಈ ವರ್ಷ? ಪ್ರತಿ ವರ್ಷನೂ ರಕ್ಷಣಾ ವೇದಿಕೆಯರಿಗೇನು ರಾಜ್ಯೋತ್ಸವ ದಿನವೇ ಸಡಗರ ಸಂಭ್ರಮ ಇರಲ್ಲ. ರಾಜ್ಯದ ಯಾವುದೇ ಸಮಸ್ಯೆ ಬಂದಾಗ ಸಮಸ್ಯೆನ ಬೆನ್ನತ್ತಿ ಹೋಗಿ ಅಲ್ಲಿ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಕರ್ನಾಟಕ ಕನ್ನಡದ ಸಮಸ್ಯೆಗಳ ವಿಚಾರ ಬಂದಾಗ ಈ ರಾಜ್ಯದ ಧ್ವನಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನಾಯಕತ್ವದಲ್ಲಿ ಕೆಲಸವನ್ನು ಮಾಡಿ. ಈ ವರ್ಷದ ರಾಜ್ಯೋತ್ಸವ ಏನಿದೆ ನಮಗೊಂದಷ್ಟು ಹೋರಾಟ ಮಾಡುವುದರ ಮುಖಾಂತರ ಒಂದಷ್ಟು ಕನ್ನಡಕ್ಕೆ ಈ ವರ್ಷದಲ್ಲಿ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಅದರ ಸಂಭ್ರಮ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಹಾಗಾಗಿ ಕನ್ನಡಿಗರ ಸಂಭ್ರಮವನ್ನು ನಾಳೆ ಎಲ್ಲ ಒಟ್ಟಾರೆ ನಮ್ಮ 28 ವಿಧಾನಸಭಾ ಕ್ಷೇತ್ರದಿಂದ ಕರ್ನಾಟಕ ರಕ್ಷಣಾ ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಸಾವಿರಾರು ಜನ ಸೇರ್ಕೊಂಡು ಇಲ್ಲಿ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ರಾಜ್ಯೋತ್ಸವವನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕೇಂದ್ರ ಕಚೇರಿ ಮುಂದೆ ಮಾಡ್ತಾ ಇದ್ದೀವಿ. ನುಡಿಗಾಗಿ ರಕ್ಷಣಾ ವೇದಿಕೆ ತಂಡ ಎಷ್ಟೋ ಜನ ರೌಡಿ ಶೀಟರ್ಗಳ ಓಪನ್ ಆಗಿದ್ದಾರೆ, ಭಾಷೆಗಾಗಿ ಹೋರಾಡಿದವರು. ಸರ್ಕಾರ ಯಾರಿಗೋಸ್ಕರ ಮಾಡಬೇಕು ರಾಜ್ಯ ಪ್ರಶಸ್ತಿ ಯೋಚನೆ ಮಾಡ್ತಾ ಇರುತ್ತೆ, ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಈಗ ನಮಗೆ ಪ್ರಶಸ್ತಿ ಕೊಡೋದು ಬೇಡ, ಯಾವುದೇ ಸರ್ಕಾರ ಪ್ರಶಸ್ತಿ ಕೊಡೋದು ಬೇಡ. ಆ ಪ್ರಶಸ್ತಿ ತಗೊಳಕ್ಕೆ ಅಂತ ಒಂದಷ್ಟು ಜನ ಮುಖ್ಯಮಂತ್ರಿ ಮನೆ ಮುಂದ್ಗಡೆ ಫೈಲ್ ಇಟ್ಕೊಂಡು ನಿಂತಿರ್ತಾರೆ, ಅಂಥವ್ರಿಗೆ ಕೊಟ್ಕೊಳ್ಳಿ. ನಾನು ಹೇಳೋವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೋದ ಬಾರಿ ಭುವನೇಶ್ವರಿ ಪ್ರತಿಮೆಯನ್ನು ಅನಾವರಣ ಮಾಡುವ ಸಂದರ್ಭದಲ್ಲಿ ಕನ್ನಡ ಚಳವಳಿಗಾರರ ಮೇಲಿರುವಂಥ ಎಲ್ಲ ಮೊಕದ್ದಮೆಗಳನ್ನು ವಾಪಸ್ ಪಡಿತೀವಿ ಅನ್ನೋ ಮಾತುಗಳನ್ನು ಆಡಿದರು. ಆ ಮಾತಿನಂತೆ ನಡೆಯದ ಈ ಸರ್ಕಾರ ಕನ್ನಡಿಗರ ವಿರೋಧಿ ಸರ್ಕಾರ ಅಂತ ಹೇಳಿ ಹಣೆಪಟ್ಟಿಯನ್ನು ಹೊರಬೇಕಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಕನ್ನಡದ ಪ್ರೇಮ ಮತ್ತು ಕನ್ನಡದ ಮೇಲೆ ಭಕ್ತಿ ಪ್ರೀತಿ ಎರಡೂ ಇದೆ. ಹಂಗಾಗಿ ಸಿದ್ದರಾಮಯ್ಯನವರ ಕಾಲಘಟ್ಟದಲ್ಲಿ ಇಂಥ ಒಂದು ಕಳಂಕ ಬರಬಾರ್ದು ಅನ್ನೋದಾದರೆ ಮೊದಲು ಈ ನಾಡಿಗಾಗಿ, ನುಡಿಗಾಗಿ, ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡಿದಂಥ ಎಲ್ಲ ಕನ್ನಡ ಚಳವಳಿಗಾರರ ಕೇಸನ್ನು ಹಿಂಪಡೆಯುವಂಥ ಕೆಲಸವನ್ನು ಕೊನೆ ಪಕ್ಷ ಈ 70ನೇ ರಾಜ್ಯೋತ್ಸವದಲ್ಲಿ ಮಾಡಲಿ ಅನ್ನೋದು ನನ್ನ ಆಗ್ರಹ. ಮತ್ತು ಎಲ್ಲೂ ನಿಲ್ಲದ ಎಲ್ಲೂ ಹಿಂದಿ ಭಾಷಿಕರ ಏರಿಕೆ, ಹಿಂದಿ ಎಕ್ಸಾಮ್ಗಳಲ್ಲಿ ಎಷ್ಟು ಹಿಂದಿ ಭಾಷಿಕರ ಏರಿಕೆ, ಹಿಂದಿಗಳ ದಬ್ಬಾಳಿಕೆ ಎಲ್ಲೂ ನಿಲ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಹೇಗಿದೆ? ಈಗ ನೋಡಿ, ಒಂದು ಹೇಳ್ತೀನಿ, ಪೊಲೀಸ್ ಇಲಾಖೆಗಳೇನಾಗ್ಬಿಟ್ಟಿದೆ ಅಂದರೆ ಯಾರು ಹೋರಾಟ ಮಾಡಿದ್ರೆ ಅವ್ರನ್ನ ತಕ್ಷಣ ಬಂಧಿಸಿ ಅವ್ರನ್ನ ಕೇಸ್ ಹಾಕಿ ಒಳಗೆ ಕಳಿಸೋರ ಜೊತೆಯಲ್ಲಿ ಪೊಲೀಸ್ ಇಲಾಖೆ ಎಲ್ಲಿ ತನ್ನ ಕೆಲಸವನ್ನು ತನ್ನ ಪ್ರಾಮಾಣಿಕತೆಯನ್ನು ಮೆರಿಬೇಕಾಯಿತು ಅಲ್ಲಿ ವಿಫಲ ಆಗಿದೆ. ಇವತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗಳು ಇವತ್ತು ರಿಯಲ್ ಎಸ್ಟೇಟ್ ಆಫೀಸ್ಗಳಾಗಿ ಕೂತಿದೆ. ಹಾಗಾಗಿ ಮೊದಲು ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಇವತ್ತು ಯಾವುದೇ ಸ್ಟೇಷನ್ಗೆ ಹೋದರೆ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ದರ್ಪವನ್ನು ನೋಡಿದ್ರೆ ಆತನಿಗೆ ಹೇಗೆ ಸಾರ್ವಜನಿಕರು ಮುಂದೆ ನಡ್ಕೊಬೇಕು ಅನ್ನೋದೇ ಆತನಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವೇನು ಕೊಲೆ ಇನ್ನೊಂದು ಮಾಡಿ ಜೈಲಿಗೆ ಹೋದವರಲ್ಲ. ಈ ನಾಡಿಗಾಗಿ, ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿರ್ತೀವಿ. ಅಂಥವ್ರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನ ಹಾಕುವಂಥದ್ದು, ಜೈಲಿಗೆ ಕಟ್ಟುವಂಥ ಕೆಲಸವನ್ನು ಬಂದಂಥ ಎಲ್ಲ ಸರ್ಕಾರಗಳು ಮಾಡ್ಕೊಂಡಿದೆ. ಈ ಸರ್ಕಾರವೂ ಕೂಡ ಮಾಡ್ತಾ ಇದೆ. ಮತ್ತೆ ಇನ್ನೊಂದು ಮಾತು ಹೇಳಬೇಕು ಅಂದರೆ, ಇವತ್ತು ಏನು 224 ಜನ MLAಗಳು ಏನೋ ಕೂತಿದಾರಲ್ಲ ವಿಧಾನಸಭೆಯಲ್ಲಿ, ಅವ್ರು ಯಾರೂ ಕೂಡ ಈ ನಾಡಿನ ಪರವಾಗಿ, ನಾಡಿನ ಕನ್ನಡಿಗರ ಪರವಾಗಿ, ನಾಡಿನ ನೆಲಜಲದ ಪರವಾಗಿ ಹೋರಾಟ ಮಾಡಿ ಕೇಸ್ ಹಾಸ್ಕೊಂಡು ಜೈಲಿಗೆ ಹೋದವ್ರು ಯಾರೂ ಅಲ್ಲ. ಅವರೆಲ್ಲರೂ ಈ ನಾಡಿನ ಆಸ್ತಿಯನ್ನು ಕೊಳ್ಳೆ ಹೊಡೆದು, ಈ ನಾಡಿನ ಆಸ್ತಿಯನ್ನು ಯಾವ ರೀತಿಯಲ್ಲಿ ಅವರು ಕೊಳ್ಳೆ ಹೊಡಿಲಿಕ್ಕಾಗುತ್ತೋ ಆ ರೀತಿಯೆಲ್ಲ ಹೊಡೆದು ಜೈಲು ಸೇರಿದವರು ಅಂತ ಹೊರತು ಯಾರು ಕೂಡ ಈ ನಾಡಿಗೋಸ್ಕರ ಹೋರಾಟ ಮಾಡಿದವರಲ್ಲ, ನಾಡಿನ ನೆಲಜಲ ಭಾಷೆಗೆ ಹೋರಾಟ ಮಾಡಿದವರಲ್ಲ. ಹಾಗಾಗಿ ಅಂಥ ಮೂರ್ಖರಿಗೆ ನಾವು ಹೇಳುವಂಥದ್ದು ಒಂದೇ, ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನೂರಾರು ಕೇಸ್ಗಳನ್ನ ಹಾಕ್ಸ್ಕೊಂಡು ಇವತ್ತು ನಾವು ಕೋರ್ಟ್ ಮುಂದೆ ನಿಂತ್ಕೊತೀವಿ, ಕಟ್ಕಟ್ಟೆ ಮುಂದೆ ನಿಂತ್ಕೊತೀವಿ. ಬೆಳಗಿಂದ ಸಂಜೆ ಗಂಟ ನಮ್ಮೆಲ್ಲ ಕೆಲಸವನ್ನು ಬದಿಗಿಟ್ಟು ಈ ನಾಡಿನ ಸೇವೆ ಮಾಡೋ ಜೊತೆಯಲ್ಲಿ ಇವತ್ತು ನಮಗಿನ್ನು ದೊಡ್ಡ ಶಿಕ್ಷೆ ಏನಪ್ಪ ಅಂದರೆ ಕೋರ್ಟ್ಗೆ ಅಲಿಯುವಂಥದ್ದು. ಇರಲಿ, ಇನ್ನೂ 4 ಕೇಸ್ ಆದರೂ ಪರವಾಗಿಲ್ಲ, ರಕ್ಷಣಾ ವೇದಿಕೆ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ. ಯಾವುದೇ ಹಿಂದಿ ಏರಿಕೆ ವಿಚಾರ ಇರ್ಬೋದು, ಯಾವುದೇ ಜ್ವಲಂತ ಸಮಸ್ಯೆಗಳಿದ್ದಾಗ ಈ ನಾಡಿನ ಪರವಾಗಿ ರಕ್ಷಣಾ ವೇದಿಕೆ ತನ್ನ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗುತ್ತೆ. ಇಡೀ ರಾಜ್ಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಕನ್ನಡಕ್ಕೆ ಅನ್ಯಾಯ ಆದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕೇಸಿಗೂ ಮುಲಾಜಿಲ್ಲದೆ ಇವತ್ತು ಹೋರಾಟಗಾರರ ಮೇಲೆ ರೌಡಿ ಶೀಟರ್ ಮಾಡಿದ್ದಾರೆ. ಈಗ ಹೋರಾಟಗಾರರ ಮೇಲೆ ರೌಡಿ ಶೀಟರ್ ಮಾಡಿದ್ರೆ ನಾವೇನಂತ ಹೇಳ್ಬೋದು? ಹೌದಪ್ಪ, ಈ ನಾಡಿಗಾಗಿ, ನುಡಿಗಾಗಿ ನಾನು ರೌಡಿ ಆಗ್ಲಿಕ್ಕೂ ಸಿದ್ಧ ಅಂತ ಹೇಳ್ಬೋದು. ಅಷ್ಟೇ, ಇನ್ನೇನು ಹೇಳಕ್ ಸಾಧ್ಯ? ಈ ನಾಡು ಭಾಷೆ, ನನ್ನ ಭಾಷೆ ಉಳಿಬೇಕು,
ನನ್ನ ನೆಲ ಜಲ ಉಳಿಬೇಕು ಅಂದರೆ ನೀವು ರೌಡಿ ಶೀಟರ್ ನಮ್ಮನ್ನು ಮಾಡ್ತಿದ್ದೀವಿ ಅಂದರೆ ಹೋರಾಟ ಮಾಡಿದವ್ರನ್ನ ಇನ್ನು ಕನ್ನಡಕ್ಕೋಸ್ಕರ ರೌಡಿ ಆಗ್ಲಿಕ್ಕೂ ಸಿದ್ಧ. ಕನ್ನಡಕ್ಕೋಸ್ಕರ ತಾನೆ, ನಾವು ಯಾರು ಮಾಡಿ ಹಾಳು ಮಾಡಿ ಹೋಗಿಲ್ವಲ್ಲ ನಿಮ್ಮಂಗೆ ರಾಜಕಾರಣಿಗಳು ಹಂಗೆ. ಹಾಗಾಗಿ ಕನ್ನಡಕ್ಕೋಸ್ಕರ ನಮ್ಮನ್ನು ರೌಡಿ ಪಟ್ಟಿ ನೀವು ಕಟ್ಟಿದ್ರು ಅದನ್ನು ಓದ್ಕೊಳ್ಳಿಕ್ಕೆ ನಾವು ತಯಾರಿದ್ದೀವಿ. ಆದರೆ ಕನ್ನಡ ಚಳವಳಿಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ. 70ನೇ ಕನ್ನಡ ರಾಜ್ಯೋತ್ಸವ ಸರ್, ನಾನು ಕನ್ನಡಕ್ಕಾಗಿ ಜೀವನ ಕೊಡ್ತೇನೆ. ಒಂದು ನಿಮಿಷ ನಾನು ಕನ್ನಡಕ್ಕಾಗಿ ಜೀವನ ಕೊಡ್ತೇನೆ. 70ನೇ ಈಗ ನಾಡಿನ ಜನತೆಗಾಗಿ ಮತ್ತು ಕನ್ನಡ ರಕ್ಷಣಾ ವೇದಿಕೆ ನಾನಾ ಭಾಗಗಳಲ್ಲಿ ಎಲ್ಲ ದೇಶ ವಿದೇಶಗಳಲ್ಲೂ ಕೂಡ ಎಷ್ಟೋ ಕನ್ನಡ ರಕ್ಷಣಾ ವೇದಿಕೆಗಳು ಸದಸ್ಯರಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ? ಇವತ್ತು ಏನು 70ನೇ ಕನ್ನಡ ರಾಜ್ಯೋತ್ಸವವನ್ನು ಇಡೀ ದೇಶದ ಹೊರಗಿರುವಂಥ ನನ್ನ ಕನ್ನಡಿಗರು ಏನು ಆಚರಿಸ್ತಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಹೇಳ್ತಾ, ಯಾವತ್ತು ನಾವು ನವೆಂಬರ್ ಕನ್ನಡಿಗರಾಗಿ ಉಳಿಬಾರ್ದು. ಯಾವತ್ತು ನವೆಂಬರ್ ಕನ್ನಡಿಗರ ಉಳಿಯುವ ನಿಮ್ಮ ಕೈಲಿ ಕನ್ನಡದ ಬಾವುಟ ಹಿಡಿದು ಹೋರಾಟ ಮಾಡಲಿಕ್ಕಾಗಿಲ್ಲ ಅಂದರೆ ಕೊನೆ ಪಕ್ಷ ಹೋರಾಟಗಾರರನ್ನ ಬೆಂಬಲಿಸುವಂಥ ಕೆಲಸವನ್ನು ಮಾಡಬೇಕು, ಹೋರಾಟಗಾರರ ಜೊತೆಲಿ ನಿಲ್ಲುವಂಥ ಕೆಲಸವನ್ನು ಮಾಡಬೇಕು. ನಾನು ಕನ್ನಡಿಗ ಅನ್ನೋ ಪ್ರಾಮಾಣಿಕವಾದಂಥ ಪ್ರೀತಿ ನಿಮ್ಮಲ್ಲಿ ಉಳಿಬೇಕು. ಹಾಗಾಗಿ ಆಗ ಉಳಿದಾಗ ಮಾತ್ರ ನೀವು ರಾಜ್ಯೋತ್ಸವ ಮಾಡಿದಕ್ಕೂ ಸಾರ್ಥಕತೆಯನ್ನು ಪಡ್ಕೊಳುತ್ತೆ. ಹಾಗಾಗಿ ಎಲ್ಲ ನಾಡಿನ ಕನ್ನಡಿಗರಿಗೆ, ದೇಶದ ಕನ್ನಡಿಗರೇ, ವಿದೇಶದಲ್ಲಿರುವಂಥ ಕನ್ನಡಿಗರಿಗೆ ವಿಶೇಷವಾಗಿ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಕನ್ನಡ ರಾಜ್ಯೋತ್ಸವದ ಮೊದಲನೇ ಶುಭಾಶಯಗಳು. ಧನ್ಯವಾದ. ನಿಮಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಹೇಗಿದೆ ಈ ವರ್ಷ? ಪ್ರತಿ ವರ್ಷನೂ ರಕ್ಷಣಾ ವೇದಿಕೆಯರಿಗೇನು ರಾಜ್ಯೋತ್ಸವ ದಿನವೇ ಸಡಗರ ಸಂಭ್ರಮ ಇರಲ್ಲ. ರಾಜ್ಯದ ಯಾವುದೇ ಸಮಸ್ಯೆ ಬಂದಾಗ ಸಮಸ್ಯೆನ ಬೆನ್ನತ್ತಿ ಹೋಗಿ ಅಲ್ಲಿ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಕನ್ನಡಿಗ, ಕರ್ನಾಟಕ, ಕನ್ನಡದ ಸಮಸ್ಯೆಗಳ ವಿಚಾರ ಬಂದಾಗ ಈ ರಾಜ್ಯದ ಧ್ವನಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನಾಯಕತ್ವದಲ್ಲಿ ಕೆಲಸವನ್ನು ಮಾಡಿ, ಈ ವರ್ಷದ ರಾಜ್ಯೋತ್ಸವ ಏನಿದೆ ನಮಗೊಂದಷ್ಟು ಹೋರಾಟ ಮಾಡುವುದರ ಮುಖಾಂತರ ಒಂದಷ್ಟು ಕನ್ನಡಕ್ಕೆ ಈ ವರ್ಷದಲ್ಲಿ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಅದರ ಸಂಭ್ರಮ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಹಾಗಾಗಿ ಕನ್ನಡಿಗರ ಸಂಭ್ರಮವನ್ನು ನಾಳೆ ಎಲ್ಲ ಒಟ್ಟಾರೆ ನಮ್ಮ 28 ವಿಧಾನಸಭಾ ಕ್ಷೇತ್ರದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಸಾವಿರಾರು ಜನ ಸೇರ್ಕೊಂಡು ಇಲ್ಲಿ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕೇಂದ್ರ ಕಚೇರಿ ಮುಂದೆ ಮಾಡ್ತಾ ಇದ್ದೀವಿ. ನುಡಿಗಾಗಿ ರಕ್ಷಣಾ ವೇದಿಕೆ ತಂಡ ಎಷ್ಟೋ ಜನ ರೌಡಿ ಶೀಟರ್ಗಳ ಓಪನ್ ಆಗಿದ್ದಾರೆ, ಭಾಷೆಗಾಗಿ ಹೋರಾಡಿದವರು. ಸರ್ಕಾರ ಯಾರಿಗೋಸ್ಕರ ಮಾಡಬೇಕು ರಾಜ್ಯ ಪ್ರಶಸ್ತಿ ಯೋಚನೆ ಮಾಡ್ತಾ ಇರುತ್ತೆ, ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಈಗ ನಮಗೆ ಪ್ರಶಸ್ತಿ ಕೊಡೋದು ಬೇಡ, ಯಾವುದೇ ಸರ್ಕಾರ ಪ್ರಶಸ್ತಿ ಕೊಡೋದು ಬೇಡ. ಆ ಪ್ರಶಸ್ತಿ ತಗೊಳಕ್ಕೆ ಅಂತ ಒಂದಷ್ಟು ಜನ ಮುಖ್ಯಮಂತ್ರಿ ಮನೆ ಮುಂದ್ಗಡೆ ಫೈಲ್ ಇಟ್ಕೊಂಡು ನಿಂತಿರ್ತಾರೆ, ಅಂಥವ್ರಿಗೆ ಕೊಟ್ಕೊಳ್ಳಿ. ನಾನು ಹೇಳೋವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೋದ ಬಾರಿ ಭುವನೇಶ್ವರಿ ಪ್ರತಿಮೆಯನ್ನು ಅನಾವರಣ ಮಾಡುವ ಸಂದರ್ಭದಲ್ಲಿ ಕನ್ನಡ ಚಳವಳಿಗಾರರ ಮೇಲಿರುವಂಥ ಎಲ್ಲ ಮೊಕದ್ದಮೆಗಳನ್ನು ವಾಪಸ್ ಪಡಿತೀವಿ ಅನ್ನೋ ಮಾತುಗಳನ್ನು ಆಡಿದರು. ಆ ಮಾತಿನಂತೆ ನಡೆಯದ ಈ ಸರ್ಕಾರ ಕನ್ನಡಿಗರ ವಿರೋಧಿ ಸರ್ಕಾರ ಅಂತ ಹೇಳಿ ಹಣೆಪಟ್ಟಿಯನ್ನು ಹೊರಬೇಕಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಕನ್ನಡದ ಪ್ರೇಮ ಮತ್ತು ಕನ್ನಡದ ಮೇಲೆ ಭಕ್ತಿ ಪ್ರೀತಿ ಎರಡೂ ಇದೆ. ಹಂಗಾಗಿ ಸಿದ್ದರಾಮಯ್ಯನವರ ಕಾಲಘಟ್ಟದಲ್ಲಿ ಇಂಥ ಒಂದು ಕಳಂಕ ಬರಬಾರ್ದು ಅನ್ನೋದಾದರೆ ಮೊದಲು ಈ ನಾಡಿಗಾಗಿ, ನುಡಿಗಾಗಿ, ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡಿದಂಥ ಎಲ್ಲ ಕನ್ನಡ ಚಳವಳಿಗಾರರ ಕೇಸನ್ನು ಹಿಂಪಡೆಯುವಂಥ ಕೆಲಸವನ್ನು ಕೊನೆ ಪಕ್ಷ ಈ 70ನೇ ರಾಜ್ಯೋತ್ಸವದಲ್ಲಿ ಮಾಡಲಿ ಅನ್ನೋದು ನನ್ನ ಆಗ್ರಹ. ಮತ್ತು ಎಲ್ಲೂ ನಿಲ್ಲದ ಎಲ್ಲೂ ಹಿಂದಿ ಭಾಷಿಕರ ಏರಿಕೆ, ಹಿಂದಿ ಎಕ್ಸಾಮ್ಗಳಲ್ಲಿ ಎಷ್ಟು ಹಿಂದಿ ಭಾಷಿಕರ ಏರಿಕೆ, ಹಿಂದಿಗಳ ದಬ್ಬಾಳಿಕೆ ಎಲ್ಲೂ ನಿಲ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಹೇಗಿದೆ? ಈಗ ನೋಡಿ, ಒಂದು ಹೇಳ್ತೀನಿ, ಪೊಲೀಸ್ ಇಲಾಖೆಗಳೇನಾಗ್ಬಿಟ್ಟಿದೆ ಅಂದರೆ ಯಾರು ಹೋರಾಟ ಮಾಡಿದ್ರೆ ಅವ್ರನ್ನ ತಕ್ಷಣ ಬಂಧಿಸಿ ಅವ್ರನ್ನ ಕೇಸ್ ಹಾಕಿ ಒಳಗೆ ಕಳಿಸೋರ ಜೊತೆಯಲ್ಲಿ ಪೊಲೀಸ್ ಇಲಾಖೆ ಎಲ್ಲಿ ತನ್ನ ಕೆಲಸವನ್ನು, ತನ್ನ ಪ್ರಾಮಾಣಿಕತೆಯನ್ನು ಮೆರಿಬೇಕಾಯಿತು ಅಲ್ಲಿ ವಿಫಲ ಆಗಿದೆ. ಇವತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗಳು ಇವತ್ತು ರಿಯಲ್ ಎಸ್ಟೇಟ್ ಆಫೀಸ್ಗಳಾಗಿ ಕೂತಿದೆ. ಹಾಗಾಗಿ ಮೊದಲು ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಇವತ್ತು ಯಾವುದೇ ಸ್ಟೇಷನ್ಗೆ ಹೋದರೆ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ದರ್ಪವನ್ನು ನೋಡಿದ್ರೆ ಆತನಿಗೆ ಹೇಗೆ ಸಾರ್ವಜನಿಕರು ಮುಂದೆ ನಡ್ಕೊಬೇಕು ಅನ್ನೋದೇ ಆತನಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವೇನು ಕೊಲೆ ಇನ್ನೊಂದು ಮಾಡಿ ಜೈಲಿಗೆ ಹೋದವರಲ್ಲ. ಈ ನಾಡಿಗಾಗಿ, ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿರ್ತೀವಿ. ಅಂಥವ್ರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನ ಹಾಕುವಂಥದ್ದು, ಜೈಲಿಗೆ ಕಟ್ಟುವಂಥ ಕೆಲಸವನ್ನು ಬಂದಂಥ ಎಲ್ಲ ಸರ್ಕಾರಗಳು ಮಾಡ್ಕೊಂಡಿದೆ. ಈ ಸರ್ಕಾರವೂ ಕೂಡ ಮಾಡ್ತಾ ಇದೆ. ಮತ್ತೆ ಇನ್ನೊಂದು ಮಾತು ಹೇಳಬೇಕು ಅಂದರೆ, ಇವತ್ತು ಏನು
224 ಜನ MLA ಏನೋ ಕೂತಿದಾರಲ್ಲ ವಿಧಾನ ಸಭೆಯಲ್ಲಿ, ಅವ್ರು ಯಾರೂ ಕೂಡ ಈ ನಾಡಿನ ಪರವಾಗಿ, ನಾಡಿನ ಕನ್ನಡಿಗರ ಪರವಾಗಿ, ನಾಡಿನ ನೆಲಜಲದ ಪರವಾಗಿ ಹೋರಾಟ ಮಾಡಿ ಕೇಸ್ ಹಾಕ್ಸ್ಕೊಂಡು ಜೈಲಿಗೆ ಹೋದವ್ರು ಯಾರು ಅಲ್ಲ. ಅವರೆಲ್ಲರೂ ಈ ನಾಡಿನ ಆಸ್ತಿಯನ್ನ ಕೊಳ್ಳೆ ಹೊಡೆದು, ಈ ನಾಡಿನ ಆಸ್ತಿಯನ್ನ ಯಾವ ರೀತಿಯಲ್ಲಿ ಅವರು ಕೊಳ್ಳೆ ಹೊಡಿಲಿಕ್ಕೆ ಆಗುತ್ತೋ ಆ ರೀತಿಯೆಲ್ಲ ಹೊಡೆದು ಜೈಲು ಸೇರಿದವರು ಅಂತ ಹೊರತು ಯಾರು ಕೂಡ ಈ ನಾಡಿಗೋಸ್ಕರ ಹೋರಾಟ ಮಾಡಿದವರಲ್ಲ, ನಾಡಿನ ನೆಲಜಲ ಭಾಷೆಗೆ ಹೋರಾಟ ಮಾಡಿದವರಲ್ಲ. ಹಾಗಾಗಿ ಅಂತ ಮೂರ್ಖರಿಗೆ ನಾವು ಹೇಳುವಂಥದ್ದು ಒಂದೇನೆ, ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನೂರಾರು ಕೇಸ್ಗಳನ್ನ ಹಾಕ್ಸ್ಕೊಂಡು ಇವತ್ತು ನಾವು ಕೋರ್ಟ್ ಮುಂದೆ ಹೋಗಿ ನಿಂತ್ಕೊಂತೀವಿ, ಕಟ್ಕಟ್ಟೆ ಮುಂದೆ ನಿಂತ್ಕೊಂತೀವಿ. ಬೆಳಗಿಂದ ಸಂಜೆ ಗಂಟ ನಮ್ಮೆಲ್ಲ ಕೆಲಸವನ್ನು ಬದಿಗಿಟ್ಟು ಈ ನಾಡಿನ ಸೇವೆ ಮಾಡೋ ಜೊತೆಯಲ್ಲಿ ಇವತ್ತು ನಮಗಿನ್ನು ದೊಡ್ಡ ಶಿಕ್ಷೆ ಏನಪ್ಪ ಅಂದರೆ ಕೋರ್ಟ್ಗೆ ಅಲಿಯುವಂಥದ್ದು. ಇರಲಿ, ಇನ್ನೂ 4 ಕೇಸ್ ಆದರೂ ಪರವಾಗಿಲ್ಲ, ರಕ್ಷಣಾ ವೇದಿಕೆ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ. ಯಾವುದೇ ಏನು ಹಿಂದಿ ಏರಿಕೆ ವಿಚಾರ ಇರ್ಬೋದು, ಯಾವುದೇ ಜ್ವಲಂತ ಸಮಸ್ಯೆಗಳಿದ್ದಾಗ ಈ ನಾಡಿನ ಪರವಾಗಿ ರಕ್ಷಣಾ ವೇದಿಕೆ ತನ್ನ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗುತ್ತೆ. ಇಡೀ ರಾಜ್ಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಕನ್ನಡಕ್ಕೆ ಅನ್ಯಾಯ ಆದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕೇಸಿಗೂ ಮುಲಾಜಿಲ್ಲದೆ ಇವತ್ತು ಹೋರಾಟಗಾರರ ಮೇಲೆ ರೌಡಿ ಶೀಟರ್ ಮಾಡಿದ್ದಾರೆ. ಈಗ ಹೋರಾಟಗಾರರ ಮೇಲೆ ರೌಡಿ ಶೀಟರ್ ಮಾಡಿದ್ರೆ ನಾವೇನಂತ ಹೇಳ್ಬೋದು? ಹೌದಪ್ಪ, ಈ ನಾಡಿಗಾಗಿ ನುಡಿಗಾಗಿ ನಾನು ರೌಡಿ ಆಗ್ಲಿಕ್ಕೂ ಸಿದ್ಧ ಅಂತ ಹೇಳ್ಬೋದು. ಅಷ್ಟೇ, ಇನ್ನೇನು ಹೇಳಕ್ ಸಾಧ್ಯ? ಈ ನಾಡು ಭಾಷೆ, ನನ್ನ ಭಾಷೆ ಉಳಿಬೇಕು, ನನ್ನ ನೆಲಜಲ ಉಳಿಬೇಕು ಅಂದ್ರೆ ನೀವು ರೌಡಿ ಶೀಟರ್ ನಮ್ಮನ್ನು ಮಾಡ್ತಿದೀವಿ ಅಂದ್ರೆ ಹೋರಾಟ ಮಾಡಿದವ್ರನ್ನ ಇನ್ನು ಕನ್ನಡಕ್ಕೋಸ್ಕರ ರೌಡಿ ಆಗ್ಲಿಕ್ಕೂ ಸಿದ್ಧ. ಕನ್ನಡಕ್ಕೋಸ್ಕರ ತಾನೆ, ನಾವು ಯಾರು ಮಾಡಿ ಹಾಳು ಮಾಡಿ ಹೋಗಿಲ್ವಲ್ಲ ನಿಮ್ಮಂಗೆ ರಾಜಕಾರಣಿಗಳು ಹಂಗೆ. ಹಾಗಾಗಿ ಕನ್ನಡಕ್ಕೋಸ್ಕರ ನಮ್ಮನ್ನು ರೌಡಿ ಪಟ್ಟಿ ನೀವು ಕಟ್ಟಿದ್ರು ಅದನ್ನ ಓದ್ಕೊಳ್ಳಿಕ್ಕೆ ನಾವು ತಯಾರಿದ್ದೀವಿ. ಆದರೆ ಕನ್ನಡ ಚಳವಳಿಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ. 70ನೇ ಕನ್ನಡ ರಾಜ್ಯೋತ್ಸವ. ಸರ್, ನಾನು ಕನ್ನಡಕ್ಕಾಗಿ ಜೀವನ ಕೊಟ್ಟೆ. ಒಂದು ನಿಮಿಷ ನಾನು ಕನ್ನಡಕ್ಕಾಗಿ ಜೀವನ ಕೊಟ್ಟೆ. 70ನೇ ಈಗ ನಾಡಿನ ಜನತೆಗಾಗಿ ಮತ್ತು ಕನ್ನಡ ರಕ್ಷಣಾ ವೇದಿಕೆ ನಾನಾ ಭಾಗಗಳಲ್ಲಿ ಎಲ್ಲ ದೇಶ ವಿದೇಶಗಳಲ್ಲೂ ಕೂಡ ಎಷ್ಟೋ ಕನ್ನಡ ರಕ್ಷಣಾ ವೇದಿಕೆಗಳು ಸದಸ್ಯರಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ? ಇವತ್ತು ಏನು 70ನೇ ಕನ್ನಡ ರಾಜ್ಯೋತ್ಸವವನ್ನು ಇಡೀ ದೇಶದಲ್ಲಿ, ದೇಶದ ಹೊರಗಿರುವಂಥ ನನ್ನ ಕನ್ನಡಿಗರು ಏನು ಆಚರಿಸ್ತಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಹೇಳ್ತಾ, ಯಾವತ್ತು ನಾವು ನವೆಂಬರ್ ಕನ್ನಡಿಗರಾಗಿ ಉಳಿಬಾರ್ದು. ಯಾವತ್ತು ನವೆಂಬರ್ ಕನ್ನಡಿಗರ ಉಳಿಯುವ ನಿಮ್ಮ ಕೈಯಲ್ಲಿ ಕನ್ನಡದ ಬಾವುಟ ಹಿಡಿದು ಹೋರಾಟ ಮಾಡಲಿಕ್ಕಾಗಿಲ್ಲ ಅಂದರೆ ಕೊನೆ ಪಕ್ಷ ಹೋರಾಟಗಾರರನ್ನ ಬೆಂಬಲಿಸುವಂಥ ಕೆಲಸವನ್ನು ಮಾಡಬೇಕು, ಹೋರಾಟಗಾರರ ಜೊತೆಯಲ್ಲಿ ನಿಲ್ಲುವಂಥ ಕೆಲಸವನ್ನು ಮಾಡಬೇಕು. ನಾನು ಕನ್ನಡಿಗ ಅನ್ನುವ ಪ್ರಾಮಾಣಿಕವಾದಂಥ ಪ್ರೀತಿ ನಿಮ್ಮಲ್ಲಿ ಉಳಿಬೇಕು. ಹಾಗಾಗಿ ಆಗ ಉಳಿದಾಗ ಮಾತ್ರ ನೀವು ರಾಜ್ಯೋತ್ಸವ ಮಾಡಿದಕ್ಕೂ ಸಾರ್ಥಕತೆಯನ್ನು ಪಡ್ಕೊಳುತ್ತೆ. ಹಾಗಾಗಿ ಎಲ್ಲ ನಾಡಿನ ಕನ್ನಡಿಗರಿಗೆ, ದೇಶದ ಕನ್ನಡಿಗರೇ, ವಿದೇಶದಲ್ಲಿರುವಂಥ ಕನ್ನಡಿಗರಿಗೆ ವಿಶೇಷವಾಗಿ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.